ನಿಮ್ಮ ಡ್ರೀಮ್ ಲೈಫು ಒಂದು ಸಿಂಪಲ್ ಥಿಂಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ನೀವು ನಂಬ್ತೀರಾ? ಅದು ಯಾವುದು ಅಂತಂದರೆ ನೀವು. ನಿಮ್ಮ ರಿಲೇಷನ್ಶಿಪ್ ಅಲ್ಲ, ನಿಮ್ಮ ಸಕ್ಸಸ್ ಅಲ್ಲ, ನಿಮ್ಮ ಗೋಲ್ಸ್ ಅಲ್ಲ, ಬಟ್ ನೀವು ನಿಮ್ಮನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಾ, ನಿಮ್ಮ ಜೊತೆ ನೀವು ಯಾವ ಥರ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಲವ್, ನಮ್ಮ ಸುಖವಾಗಿರುವಂಥ ಒಂದು ಜೀವನಕ್ಕೆ, ಪಾಸಿಟಿವ್ ಆಗಿರುವಂಥ ಒಂದು ಜೀವನಕ್ಕೆ ಫೌಂಡೇಶನ್ ಯಾವುದು ಅನ್ನೋದಾದರೆ ಅದು ಸೆಲ್ಫ್ ಲವ್. ನಿಮ್ಮ ಡ್ರೀಮ್ ಲೈಫು ಒಂದು ಸಿಂಪಲ್ ಥಿಂಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ನೀವು ನಂಬ್ತೀರಾ? ಅದು ಯಾವುದು ಅಂತಂದರೆ ನೀವು. ನಿಮ್ಮ ರಿಲೇಷನ್ಶಿಪ್ ಅಲ್ಲ, ನಿಮ್ಮ ಸಕ್ಸಸ್ ಅಲ್ಲ, ನಿಮ್ಮ ಗೋಲ್ಸ್ ಅಲ್ಲ, ಬಟ್ ನೀವು ನಿಮ್ಮನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಾ, ನಿಮ್ಮ ಜೊತೆ ನೀವು ಯಾವ ಥರ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ. ಬೇರೆಯವ್ರ ಜೊತೆ ಇರೋ ರಿಲೇಷನ್ಶಿಪ್ ಎಲ್ಲ ಒಂದು ಮಾತಾದರೆ, ನಿಮ್ಮ ಜೊತೆ ಸೆಲ್ಫ್ ರಿಲೇಷನ್ಶಿಪ್ ಇರೋದು ಕೊನೆ ತನಕ ಇರೋವಂಥದ್ದು. ಅದನ್ನು ನೀವು ಹೇಗೆ ನೋಡ್ಕೊಳ್ತಾ ಇದ್ದೀರಾ? ಇವತ್ತಿನ ದಿನ ಬರೀ ಸರ್ಫೇಸಲ್ಲಿರೋ ಅಂಥ ಸೆಲ್ಫ್ ಲವ್ ಅಲ್ಲ, ಡೀಪಾಗಿರೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿರೋವಂಥ ಸೆಲ್ಫ್ ಲವ್ ಹೇಗಿರುತ್ತೆ, ಆ ಸೋಲ್ ಲೆವೆಲಲ್ಲಿರೋ ಅಂಥ ಸೆಲ್ಫ್ ಲವ್ವು ಎಲ್ಲನೂ ಚೇಂಜ್ ಮಾಡೋ ಅಂಥದ್ದು. ಈ ಸೆಲ್ಫ್ ಲವ್ ಅಂದರೆ ಏನು, ಯಾತಕ್ಕೋಸ್ಕರ ಇದು ಮುಖ್ಯವಾಗಿದೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಟೆಕ್ನಿಕ್ ಹೇಳ್ಕೊಡ್ತೀನಿ. ಇನ್ನೂ ತುಂಬ ವೆರೈಟೀಸ್ ಟೆಕ್ನಿಕ್ಸ್ಗಳಿದೆ, ಆದರೆ ಈ ವಿಡಿಯೋದಲ್ಲಿ ನಾನು 3 ಸಿಂಪಲ್ ಆಗಿರುವಂಥ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ. ಅದನ್ನು ಯೂಟಿಲೈಸ್ ಮಾಡಿಕೊಂಡು ನೀವು ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಸೆಲ್ಫ್ ಲವ್ ಅಂದರೆ ಏನು? ಬರೀ ಒಂದು ಬಬಲ್ ಬಾತ್ ತೊಗೊಂಡೆ, ಸ್ಕಿನ್ ಕೇರ್ ಮಾಡಿಕೊಂಡೆ, ಒಳ್ಳೊಳ್ಳೆ ಬಟ್ಟೆಗಳು ಕೊಂಡ್ಕೊಂಡೆ ಅಷ್ಟೇನಾ? ಖಂಡಿತವಾಗ್ಲೂ ಅಲ್ಲ. ಯಾವತ್ತಾದರೂ ನೀವು ಫೇಲ್ ಆದಾಗ ಯಾವ ಥರ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ತೀರಾ, ನಿಮ್ಮ ಯೋಗ್ಯತೆನ ನೀವೇ ಅಳ್ಕೋತೀರಾ. ವರ್ಸ್ಟ್ ಡೇಸ್ ಇದ್ದಾಗಲೂ ಕೂಡ ನಿಮಗೆ ನೀವು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಲಸದಲ್ಲಿ ಅಥವಾ ಸ್ಕೂಲಲ್ಲಿ, ಕಾಲೇಜಲ್ಲಿ ಏನಾದರೂ ನೀವು ತಪ್ಪು ಮಾಡಿಬಿಟ್ಟಿದ್ದೀರಾ ಅಂದಾಗ, ಅಯ್ಯೋ ನಾನೊಬ್ಳು ಪೆದ್ದಿ, ನಾನೊಬ್ಳು ದಡ್ಡಿ, ಯಾವಾಗಲೂ ಹೀಗೆ ಮಾಡ್ತೀನಿ, ಇದೇ ಥರ ತಪ್ಪು ಮಾಡ್ತಾ ಇರ್ತೀನಿ, ನನ್ನಿಂದ ಏನೂ ಸಾಧ್ಯನೇ ಇಲ್ಲ, ನನ್ನಷ್ಟು ಸ್ಟುಪಿಡ್ ಬ್ಯಾಡ್ ಆಗಿರೋರು ಯಾರೂ ಇಲ್ಲ ಅಂತ ಏನಾದರೂ ಮಾತಾಡ್ಕೊಳ್ತೀರಾ ನಿಮ್ಮಷ್ಟಿಗೆ ನೀವೇನೆ. ಸೊ ಈ ಥರ ಡೈಲಾಗ್ಗಳು ಏನಾದ್ರು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಅವಾಗವಾಗ ಅಂತ ಅನ್ನೋದಾದರೆ ಈ ವಿಡಿಯೋ ನಿಮಗೆ. ಅಥವಾ ನೀವು ಹೇಳ್ತೀರಾ, ನಾನಿನ್ನೂ ಕಲಿತಾ ಇದ್ದೀನಿ, ನಾನಿನ್ನೂ ಗ್ರೋ ಆಗ್ತಾ ಇದ್ದೀನಿ, ಈ ಒಂದು ಮಿಸ್ಟೇಕು ನಾನು ಯಾರು ಅಂತ ನನ್ನನ್ನು ಡಿಫೈನ್ ಮಾಡಲ್ಲ ಅಂತ. ಅದು ಸೆಲ್ಫ್ ಲವ್. ಸೆಲ್ಫ್ ಲವ್ವು ನಮ್ಮನ್ನು ನಾವು ತೆಗೆದುಕೊಳ್ಳೋದಲ್ಲ, ನಮ್ಮನ್ನು ನಾವು ಕಂಪ್ಯಾಷನೇಟ್ ಆಗಿ ನೋಡ್ಕೊಳ್ಳೋದು, ನಮ್ಮನ್ನು ನಾವು ಪ್ರೀತಿಯಿಂದ ನೋಡ್ಕೊಳ್ಳೋ ಅಂಥದ್ದು. ಯಾಕೆ ತುಂಬ ಜನ ಸೆಲ್ಫ್ ಲವ್ ಇಂದ ಹೆದರ್ಕೊಳ್ತಾರೆ, ಯಾಕೆ ಕಷ್ಟಪಡ್ತಾರೆ ಅದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಗೊತ್ತಾ ನಿಮಗೆ? ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಯಾರು ಹೇಳ್ಕೊಟ್ಟೇ ಇಲ್ಲ ಹೇಗೆ ಸೆಲ್ಫ್ ಲವ್ ಮಾಡೋದು ಅಂತ. ನಾವು ಬೆಳೀತಾ ಬಂದಿರುವಾಗ ಯಾವಾಗಲೂ ಹೇಳ್ಕೊಡೋದು ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಆಮೇಲೆ ಬೇರೆಯವ್ರು ನಮ್ಮನ್ನು ಹೊಗಳಿದ್ರೆ, ನಾವು ಸರಿ ಇದ್ದೀವಿ ಅಂತ ಹೇಳಿದ್ರೆ ಆ ವ್ಯಾಲಿಡೇಷನಿಗೋಸ್ಕರ ನಾವು ಕಾಯ್ತೀವಲ್ವಾ, ಅದೇ ಕರೆಕ್ಟು ಅಂತ ಅಂದ್ಕೊಳ್ತೀವಿ. ಪರ್ಫೆಕ್ಟ್ ಆಗಿರಬೇಕು, ಪರ್ಫೆಕ್ಷನಿಸ್ಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ನಿಮಗೆ ನಿಮ್ಮ ಜೀವನದಲ್ಲಿ ಹೇಳ್ಕೊಟ್ಟಿರ್ಬೋದು ಪಾಠಗಳನ್ನ. ಏನಾದರೂ ನಾವು ಅಚೀವ್ ಮಾಡಿದ್ರೆ ಮಾತ್ರನೇ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಯಾವತ್ತೂ ಇನಫ್ ಅಲ್ವೇ ಅಲ್ಲ, ನಾವು ಇನ್ನೂ ಹೆಚ್ಚೆಚ್ಚು ಜಾಸ್ತಿ ಪ್ರೂವ್ ಮಾಡ್ತಾ ಇರಬೇಕು ಬೇರೆಯವರಿಗೆ. ಸೊ ಈ ಥರ ಎಲ್ಲ ಬೆಳೆದಿರ್ತೀವಿ ನಾವು. ಬಟ್ ನಿಜ ಹೇಳಬೇಕಂತಂದರೆ ನೀವು ಯಾವಾಗಲೂ ವರ್ದಿಯಾಗೇ ಇದ್ರಿ. ಸೊ ಈಗ ಸೆಲ್ಫ್ ಲವ್ ಇಂದು ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ಸ್ ಎಲ್ಲ ತುಂಬ ಸಿಂಪಲ್ ಆಗಿದೆ, ಆದರೆ ತುಂಬ ಪವರ್ಫುಲ್ ಆಗಿದೆ. ಫಸ್ಟ್ ಟೆಕ್ನಿಕ್ಕು ತುಂಬ ಈಸಿ ಆಗಿರುವಂಥದ್ದು ಮಿರರ್ ಟೆಕ್ನಿಕ್ಕು. ಇದು ಡೈಲಿ ಪ್ರಾಕ್ಟೀಸ್ ಮಾಡುವಂಥ ಟೆಕ್ನಿಕ್ ಇದು. ಸೊ ದಿನ ಬೆಳಗ್ಗೆ ಮಿರರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ಆಮೇಲಿಂದ ಹೇಳಿ, ಐ ಲವ್ ಯು, ಐ ಅಕ್ಸೆಪ್ಟ್ ಯು, ಐ ಆಮ್ ಪ್ರೌಡ್ ಆಫ್ ಯು ಅಂತ. ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾನು ನಿನ್ನನ್ನು ಹೇಗಿದೆಯೋ ಹಾಗೆ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ನಿನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತೀನಿ ಅಂತ. ಫಸ್ಟು ಈ ಆ್ಯಕ್ಟಿವಿಟಿ ಮಾಡುವಾಗ ತುಂಬ ಕಷ್ಟ ಅನಿಸುತ್ತೆ, ಮುಜುಗರ ಆಗುತ್ತೆ, ಕನ್ನಡಿ ಮುಂದೆ ಹೆಂಗೆ ನಿಂತ್ಕೊಂಡು ನೋಡೋದು ಅನಿಸುತ್ತೆ, ಆ ಕಡೆ ತಿರ್ಕೊಂಡು ಬಿಡ್ತೀರಾ. ಪರವಾಗಿಲ್ಲ ಹಾಗಾದ್ರೂ, ಆದರೆ ದಿನ ಈ ಆ್ಯಕ್ಟಿವಿಟಿನ ಮಾಡ್ತಾಯಿರಿ, ಅಲ್ಲೇ ನಿಮ್ಮ ಹೀಲಿಂಗು ಸ್ಟಾರ್ಟ್ ಆಗೋದು. ಎಕ್ಸಾಂಪಲ್ ಹೇಳೋದಾದರೆ, ನೀವೇನಾದ್ರು ಕಾನ್ಫಿಡೆನ್ಸ್ಗೆ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಾದರೆ, ಆವಾಗ ನೀವು ಹೇಳ್ಕೊಳ್ಳಿ, ಐ ಆಮ್ ಲರ್ನಿಂಗ್ ಟು ಲವ್ ಮೈ ಸೆಲ್ಫ್ ಎಕ್ಸಾಕ್ಟ್ಲಿ ಆ್ಯಸ್ ಐ ಆಮ್.
ನಾನು ನನ್ನನ್ನು ಪ್ರೀತಿಸೋದಕ್ಕೆ ಕಲಿತಾ ಇದ್ದೀನಿ, ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂತ. ಇದನ್ನು ಎವ್ರಿ ಮಾರ್ನಿಂಗು ಒಂದು 2-3 ನಿಮಿಷದ ತನಕ ಈ ಅಫರ್ಮೇಷನ್ಸ್ಗಳನ್ನೆಲ್ಲ ಹೇಳ್ಕೊಳ್ಳಿ. ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳಿ. 2ನೇ ಟೆಕ್ನಿಕ್ಕು, ನೀವು ಒಳಗಡೆ ಏನು ಡೈಲಾಗ್ ಹೇಳ್ತೀರಾ ಅದನ್ನು ರೀವೈರಿಂಗ್ ಮಾಡೋಣ. ಯಾಕಂದರೆ ನಮಗೆ ತುಂಬ ಅಭ್ಯಾಸ ಇರುತ್ತಲ್ವ, ಅಯ್ಯೋ ನಾನು ನೋಡೋಕ್ಕೆ ಚೆನ್ನಾಗೇ ಇಲ್ಲ, ಅಯ್ಯೋ ನನ್ನ ಕೂದಲು ಚೆನ್ನಾಗೇ ಇಲ್ಲ, ನನ್ನ ಬಣ್ಣನೇ ಚೆನ್ನಾಗಿಲ್ಲ, ನಾನು ಹಾಗಿದ್ದೀನಿ, ನನ್ನ ಫ್ರೆಂಡ್ ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾಳೆ, ಆ ಥರ ಎಲ್ಲ ನಮ್ಮ ಇನ್ನರ್ ಡೈಲಾಗ್ ತುಂಬ ಬರ್ತಾ ಇರುತ್ತೆ. ಸೊ ನಮ್ಮ ಇನ್ನರ್ ಡೈಲಾಗನ್ನು ನಾವು ರೀವೈರ್ ಮಾಡಬೇಕು. ಕಾನ್ಸ್ಟೆಂಟ್ಲಿ ನಮ್ಮ ಮೈಂಡು ಮಾತಾಡ್ತಾನೇ ಇರುತ್ತೆ, ಆದರೆ ಏನು ಮಾತಾಡ್ತಾ ಇದೆ, ಹೇಗೆ ಮಾತಾಡ್ತಾ ಇದೆ, ಯಾಕೆ ಅದು ಮಾತಾಡ್ತಾ ಇದೆ, ಇದನ್ನೆಲ್ಲ ತಿಳ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳ್ಳಿ. ಸೊ ನಿಮ್ಮ ಥಾಟ್ಸ್ಗಳು ಏನು ಯೋಚನೆಗಳು ಬರ್ತಾ ಇದೆ ಅದನ್ನು ನೋಟಿಸ್ ಮಾಡೋಕ್ಕೆ ಶುರು ಮಾಡಿ. ಏನಾದರೂ ನೆಗೆಟಿವ್ ಥಾಟ್ ಬಂತು ನಿಮ್ಮ ಮನಸ್ಸಲ್ಲಿ, ಅಯ್ಯೋ ನಾನು ಇನಫೇ ಅಲ್ಲಪ್ಪ, ನಾನು ವರ್ದಿನೇ ಅಲ್ಲ ಅಂತಂದ್ಬಿಟ್ಟು ಪಾಸ್ ಮಾಡಿ, ಅಲ್ಲೇ ಸ್ಟಾಪ್ ಮಾಡಿ. ಆಮೇಲಿಂದ ಆ ನೆಗೆಟಿವ್ ಥಾಟನ್ನು ರೀಪ್ಲೇಸ್ ಮಾಡಿ ಐ ಆಮ್ ಲರ್ನಿಂಗ್, ಐ ಆಮ್ ಗ್ರೋಯಿಂಗ್, ಐ ಆಮ್ ಇನಫ್, ಐ ಆಮ್ ವರ್ದಿ. ಪರ್ಫೆಕ್ಷನಿಗೆ ನೀವು ಏಮ್ ಮಾಡೋಕ್ಕೆ ಹೋಗ್ಬಿಡಿ, ಅದು ನಿಮ್ಮ ಗೋಲ್ ಅಲ್ಲ. ಪರ್ಫೆಕ್ಷನ್ ನಿಮ್ಮ ಗೋಲ್ ಅಲ್ಲ. ಅವೇರ್ನೆಸ್ ತೊಗೊಂಬರೋದು ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಓ ನಾನಿವಾಗ ನೆಗೆಟಿವ್ ಮಾತಾಡ್ತಾ ಇದ್ದೀನಿ, ಓ ನಾನಿವಾಗ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಕ್ಯಾಚ್ ಮಾಡೋದಿದೆಯಲ್ಲ, ಅದು ಅವೇರ್ನೆಸ್ಸು. ಅದು ತುಂಬ ಇಂಪಾರ್ಟೆಂಟ್. ಸೊ ಯಾವಾಗ ನೀವು ಆ ನೆಗೆಟಿವ್ ಥಾಟ್ಸನ್ನು ಅವೇರ್ನೆಸ್ಸಿಗೆ ತೊಗೊಂಡು ಬಂದು ಮಾಸ್ಟರ್ ಮಾಡ್ಕೊಳ್ತೀರಾ, ಅಲ್ಲಿಂದಾನೇ ನಿಮ್ಮ ಸೆಲ್ಫ್ ಲವ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಅರ್ಥ. 3ನೇ ಟೆಕ್ನಿಕ್ಕು ಸೆಲ್ಫ್ ಕಂಪ್ಯಾಷನ್ ಪಾಸ್ ಅಂತ. ಯಾವಾಗಾದರೂ ನಿಮಗೆ ತುಂಬ ಓವರ್ವೆಲ್ಮಿಂಗ್ ಆಗೋಗ್ಬಿಡುತ್ತೆ, ಬೇಜಾರಾಗೋಗ್ಬಿಡುತ್ತೆ, ಸ್ಟ್ರೆಸ್ ಆಗೋಗ್ಬಿಡುತ್ತೆ, ಆ ಟೈಮಲ್ಲಿ ಪಾಸ್ ಮಾಡಿ ಒಂದು ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ. ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ, ಇದು ತುಂಬ ಕಷ್ಟವಾದಂಥ ಪರಿಸ್ಥಿತಿ ಇದೆ ನನಗೆ, ಈ ಟೈಮು ತುಂಬ ಕಷ್ಟವಾಗಿರೋ ಅಂಥದ್ದು, ನಾನು ಕೈಂಡ್ ಆಗಿರೋದಕ್ಕೆ ಚೂಸ್ ಮಾಡ್ತೀನಿ, ನಾನು ಸೇಫ್ ಆಗಿದ್ದೀನಿ, ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ನಾನು ಪ್ರೀತಿಸ್ತೀನಿ ಅಂತ ಹೇಳ್ಕೊಳ್ಳಿ. ಸೊ ಇದೇನು ಮಾಡುತ್ತೆ, ನಿಮ್ಮ ಎಮೋಷನಲ್ ಸ್ಟ್ರೆಂತ್ ಇದೆ ಅಲ್ವಾ, ಅದನ್ನು ಹೆಚ್ಚು ಮಾಡುತ್ತೆ. ಆಮೇಲೆ ಆ ಓವರ್ವೆಲ್ಮಿಂಗು, ಸ್ಟ್ರೆಸ್ ಆಗಿರೋಂಥ ನರ್ವಸ್ ಸಿಸ್ಟಮ್ನೆಲ್ಲ ಕಾಮ್ ಮಾಡ್ತಾ ಬರುತ್ತೆ. ಸೊ ರಿಯಲ್ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ, ಒಂದು ಎಕ್ಸಾಂಪಲ್ ಹೇಳೋದಾದರೆ, ಸೊ ಯಾವಾಗಾದರೂ ಒಂದು ಟೈಮ್ ಇರುತ್ತೆ ಯಾವಾಗ ನೀವು ಬೇರೆಯವ್ರ ಜೊತೆಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಂಡಿರ್ತೀರ, ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡಿರ್ತೀರ, ಅಯ್ಯೋ ಅವರಷ್ಟು ಚೆನ್ನಾಗಿದ್ದಾರೆ, ನಾನು ಇಷ್ಟು ಚೆನ್ನಾಗಿಲ್ಲ, ಈ ಥರದ್ದೆಲ್ಲ ನೆಗೆಟಿವ್ ಥಾಟ್ಸ್ಗಳು ತುಂಬ ಬಂದಿರುತ್ತೆ. ಕಂಪೇರ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ನ್ಯೂ ಸೆಲ್ಫು ವರ್ದಿ ಆಗಿರೋ ಅಂಥದ್ದು, ಕಾಮಾಗಿ ಎದ್ದೇಳ್ತೀರಾ ಬೆಳಗ್ಗೆ ಹೊತ್ತು, ನಿಮ್ಮ ಜೊತೆ ನೀವು ಕೈಂಡಾಗಿ ಮಾತಾಡ್ತೀರಾ, ಆಮೇಲೆ ನೀವು ಬೇರೆಯವರಿಂದ ವ್ಯಾಲಿಡೇಷನಿಗೋಸ್ಕರ ಕಾಯಲ್ಲ, ಅಪ್ರೂವಲ್ಲಿಗೋಸ್ಕರ ಕಾಯಲ್ಲ, ನಿಮ್ಮನ್ನು ನೀವು ತುಂಬ ಯೋಗ್ಯರು ಅಂತ ಫೀಲ್ ಮಾಡ್ತೀರಾ. ಇದೇ ಕ್ರಿಯೇಟ್ ಆಗುತ್ತೆ ನೀವು ಯಾವಾಗ ಈ ಸೆಲ್ಫ್ ಲವ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೀರಾ. ಸೊ ನೀವಿವಾಗ ಐ ಆಮ್ ಟ್ರೈಂಗ್ ಟು ಲವ್ ಮೈ ಸೆಲ್ಫ್ ಅನ್ನೋ ಬದಲಿಗೆ ಐ ಆಮ್ ಸಮ್ ಒನ್ ಹೂ ಲವ್ಸ್ ಹರ್ ಸೆಲ್ಫ್, ನನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ, ನನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅಂತ ಡೈಲಾಗ್ನ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿ. ಸೊ ಯಾವಾಗ ನೀವು ನಾನು ಯೋಗ್ಯಳು, ನನ್ನ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ, ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಆ್ಯಕ್ಷನ್ಸ್ ಕೂಡ ಅಲೈನ್ ಆಗ್ತಾ ಬರುತ್ತೆ. ಈಗ ಒಂದು ಡೀಪ್ ಬ್ರೀತ್ ತಗೊಳ್ಳಿ. ನೀವು ಹೊಸದಾಗಿ ನಿಮ್ಮನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇಲ್ಲ, ನೀವು ರಿಟರ್ನ್ ಆಗಬೇಕು ನಿಮ್ಮ ಮನೆಗೆ. ಅಂದರೆ ನಿಮ್ಮಲ್ಲಿರೋ ಅಂಥ ಸೆಲ್ಫ್ ವರ್ತಿಗೆ, ಆಮೇಲೆ ನಿಮ್ಮಲ್ಲಿರೋ ಅಂಥ ಇನಫ್ ಅನ್ನೋ ಫೀಲಿಂಗಿಗೆ, ನಿಮ್ಮಲ್ಲಿರೋ ಅಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನೀವು ವಾಪಸ್ ಹೋಗಿದ ತಕ್ಷಣ ಇಲ್ಲಿಂದಾನೇ ನಿಮ್ಮ ಸೆಲ್ಫ್ ಲವ್ ಕ್ರಿಯೇಟ್ ಮಾಡ್ತಾ ಇರ್ತೀರ. ಸೊ ನಿಮ್ಮ ಲೈಫನ್ನು ನೀವು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಯಾಕಂದರೆ ನೀವು ಇವಾಗ ಅಲೈನ್ ಆಗಿದ್ದೀರಾ, ಅದಕ್ಕೆ ಬೇಕಾಗುವಂಥ ಆ್ಯಕ್ಷನ್ಸ್ ತೊಗೊಳ್ತೀರಾ. ಮತ್ತು ನಿಮ್ಮನ್ನು ನೀವು ತುಂಬ ಪ್ರೀತಿಸೋಕ್ಕೆ ಶುರು ಮಾಡಿದಾಗ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ನೀವು ಹೇಗೆ ನಿಮ್ಮನ್ನು ನೀವು ಇನ್ನೂ ಇಂಪ್ರೂವ್ ಮಾಡ್ಬೋದು ಅನ್ನೋದು ಒಂದು ಪಿಕ್ಚರ್ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನನ್ನ ಜೊತೆಗೆ ನೀವು ರಿಪೀಟ್ ಮಾಡಿ ಇದನ್ನು. ಐ ಆಮ್ ವರ್ದಿ ಆಫ್ ಲವ್, ಐ ಚೂಸ್ ಮೈ ಸೆಲ್ಫ್, ಐ ಆಮ್ ಬಿಕಮಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಮೀ. ನಾನು ಪ್ರೀತಿಗೆ
ಅರ್ಹಳು ಅಥವಾ ಅರ್ಹನು. ನಾನು ನನ್ನನ್ನು ಚೂಸ್ ಮಾಡ್ತೀನಿ. ನಾನು ನನ್ನ ಬೆಸ್ಟ್ ವರ್ಷನ್ ಆಗಿದ್ದೀನಿ. ನಾನು ನನ್ನನ್ನು ಗೌರವಿಸ್ತೀನಿ. ನಾನು ನನ್ನನ್ನು ತುಂಬ ಪ್ರೀತಿಸ್ತೀನಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೊತೆ ಇರೋ ನಿಮ್ಮ ರಿಲೇಷನ್ಶಿಪ್ಪೇನೆ ಲಾಸ್ಟ್ ತನಕ ಉಳಿಯೋದು. ಬೇರೆಯವ್ರ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ಎಲ್ಲನೂ ಒಂದೊಂದಾಗೆ ಹೋಗ್ತಾ ಬರುತ್ತೆ. ಆದರೆ ನಿಮ್ಮ ಜೊತೆ ಇರೋ ರಿಲೇಷನ್ಶಿಪ್ಪನ್ನು ನೀವು ಕಾಪಾಡ್ಕೊಳ್ಬೇಕು. ಅದು ನಿಮ್ಮ ಜವಾಬ್ದಾರಿ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಸೊ ಹೋಪ್ಫುಲಿ ನೀವೆಲ್ಲರೂ ಸೆಲ್ಫ್ ಲವ್ ಮಾಡೋದನ್ನು ಕಲ್ತ್ಕೊಂಡು ತುಂಬ 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 ನಿಮ್ಮನ್ನು ಪ್ರೀತಿಸ್ತೀರ. ದಿನಾಗ್ಲೂ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳೋದನ್ನು ಮರಿಬೇಡಿ. ದಿನ ಬೆಳಗ್ಗೆ ಹೇಳಿ, ದಿನ ರಾತ್ರಿ ಹೇಳಿ. ಯಾವಾಗ ಮನಸ್ಸು ಬರುತ್ತೋ ಅವಾಗೆಲ್ಲನೂ ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ಐ ಲವ್ ಯು, ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ಇರಿ. ಆವಾಗ ನೋಡಿ ಹೇಗೆ ನಿಮ್ಮಲ್ಲಿ ನೀವು ಚೇಂಜಸ್ ತೊಗೊಂಡು ಬರ್ತೀರಾ. ಆವಾಗ ಹೊರಗಡೆ ಯಾರು ಏನಾರು ಹೇಳ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.